ಹಲೋ ಮಕ್ಕಳ, ನಾನು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಲ್ಲಿ ಎಕ್ಸಸೈಸ್ 13.2 ಅಲ್ಲಿ 7ನೇ ಲೆಕ್ಕ ಮಾಡ್ತಾ ಇದ್ದೀನಿ. ದ ಇನ್ನರ್ ಡಯಾಮೀಟರ್ ಆಫ್ ಎ ಸರ್ಕ್ಯುಲರ್ ವೆಲ್ ಇಸ್ 3.5 ಮೀಟರ್. ಅಂದರೆ ಇನ್ನರ್ ಡಯಾಮೀಟರ್ ಆಫ್ ಎ ಸರ್ಕ್ಯುಲರ್ ವೆಲ್, ಇದು ಒಂದು ಬಾವಿ ಅಂದ್ಕೊಳ್ಳೋಣ. ಈ ಬಾವಿದು ಇನ್ನರ್ ಡಯಾಮೀಟರ್ ಅದು 3.5 ಮೀಟರ್ ಇದೆ. ಇಟ್ ಈಸ್ 10 ಮೀಟರ್ ಡೆಪ್ತ್ ಅಂದರೆ 10 ಮೀಟರ್. ಅದನ್ನು ನಾವು ಹೈಟ್ ಅಂತ ಕನ್ಸಿಡರ್ ಮಾಡೋಣ. ಫೈಂಡ್ ಇಟ್ಸ್ ಇನ್ನರ್ ಕರ್ವ್ ಸರ್ಫೇಸ್ ಏರಿಯಾ. ಮೊದಲನೇದು ನಾವು ಇಟ್ಸ್ ಇನ್ನರ್ ಕರ್ವ್ ಸರ್ಫೇಸ್ ಏರಿಯಾನ ಕಂಡುಹಿಡಿಯಬೇಕು. ಇನ್ನರ್ ಡಯಾಮೀಟರ್ ಆಫ್ ಎ ಸರ್ಕ್ಯುಲರ್ ವೆಲ್. ಈಗ ವೆಲ್ ಅಂದ್ಕೊಂಡ್ರೆ ಇದು ಇನ್ನರ್, ಇನ್ನರ್, ಇದು ಔಟರ್. ಅಂದರೆ ಇಷ್ಟು ಥಿಕ್ನೆಸ್ ಎಕ್ಸ್ಟ್ರಾ ಇರುತ್ತೆ ಔಟರ್ಗೂ ಇನ್ನರ್ಗೂ ಡಿಫ್ರೆನ್ಸ್. ಅದರಿಂದ ಇನ್ನರ್ದು ನಾವು ಡಯಾಮೀಟರ್ 3.5 ಮೀಟರ್ ಇದೆ. ಈಗ ಇದರದ್ದು ಡಯಾಮೀಟರ್, ಇನ್ನರ್ದು ಡಯಾಮೀಟರ್ ಇದೆಯಲ್ಲ, ಇದು 3.5 ಮೀಟರ್ ಇದೆ. ಇದ್ರದ್ದು ಡೆಪ್ತ್, ಆಳ ಒಳಗಡೆ ಎಷ್ಟಿದೆ ಅದು ಅಂದರೆ ಹೈಟ್, ಅದು h=10 ಮೀಟರ್ ಅಂತ ಇದೆ. ಅದು ನಾವು ಇನ್ನರ್ ಕರ್ವ್ ಸರ್ಫೇಸ್ ಏರಿಯಾ, ಇನ್ನರ್ದು ಕರ್ವ್ ಸರ್ಫೇಸ್ ಏರಿಯಾ, ಈ ಇನ್ನರ್ದು ಕರ್ವ್ ಸರ್ಫೇಸ್ ಏರಿಯಾನ ಕಂಡುಹಿಡಿಬೇಕಾಗುತ್ತೆ. ಇವಾಗ ನಮಗೆ ರೇಡಿಯಸ್ ಬೇಕಿದೆ, ಅವರು ಡಯಾಮೀಟರ್ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಡಯಾಮೀಟರ್ 3.5 ಮೀಟರ್ ಇದೆ. ಇದನ್ನು ನಾವು ರೇಡಿಯಸ್ ಕನ್ವರ್ಟ್ ಮಾಡಬೇಕಾದ್ರೆ 3.5/2. ಅಂದರೆ ಇದನ್ನು ನಾವು ಡೆಸಿಮಲ್ನ ರಿಮೂವ್ ಮಾಡಬೇಕು ಅಂದರೆ ಇದು ಮೇಲ್ಗಡೆ 35 ಮಾಡ್ಕೊಳ್ಳೋಣ. 2 ಇಂಟು ಇಲ್ಲಿ 1 ಡೆಸಿಮಲ್ ಇದರಿಂದ, ಡೆಸಿಮಲ್ ಪಕ್ಕ 1 ನಂಬರ್ ಇರೋದ್ರಿಂದ ನೀವು 1 0 ಹಾಕ್ಕೊಳ್ಬೇಕು. ಅಕಸ್ಮಾತ್ ಡೆಸಿಮಲ್ ಪಕ್ಕ 2 ನಂಬರ್ಸ್ 2 ಡಿಜಿಟ್ಸ್ ಇದ್ದರೆ 2 zeros ಹಾಕ್ಕೊಳ್ಬೇಕು. ಆವಾಗ ನಿಮಗೆ ಡೆಸಿಮಲ್ ಮೇಲೆ 35/10 ಆಗುತ್ತೆ. ಈಗ 5 2s 5 7s 35, 7 2 2s 4, 7/4 ಮೀಟರ್. ನಮಗೆ ಇವಾಗ ರೇಡಿಯಸ್ ಏನು ಬಂತು? 7/4 ಮೀಟರ್. ಹೈಟ್ 10 ಮೀಟರ್ ಇದೆ. ಈಗ ನಾವು ಅವರು ಮೊದಲನೇದು ಏನು ಕೇಳಿದ್ದಾರೆ? ಇನ್ನರ್ ಕರ್ವ್ ಸರ್ಫೇಸ್ ಏರಿಯಾ. ಕರ್ವ್ ಸರ್ಫೇಸ್ ಏರಿಯಾ ಆಫ್, ಇದೇನಿದು ವೆಲ್ ಅಲ್ವಾ, ಬಾವಿ, ಇಸ್ ಈಕ್ವಲ್ ಟು, ಇದು ಯಾವುದಕ್ಕಿರುತ್ತೆ? ಕರ್ವ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ನಾವು ಫಾರ್ಮುಲಾ ಹಾಕ್ಕೊಳ್ಬೇಕು. ಯಾಕೆಂದರೆ ವೆಲ್ ಸಿಲಿಂಡರ್ ಶೇಪಲ್ಲಿ ಇರುತ್ತೆ. 2πRH, 2π ಅಂದರೆ 22/7 ಇಂಟು R ಅಂದರೆ 7/4 ಇಂಟು H ಅಂದರೆ 10. 7 7 ಕ್ಯಾನ್ಸಲ್ ಆಯ್ತು. ಇಲ್ಲಿ 2 2 2s 2 11s, 11 ಇಂಟು 10s 11 ಇಂಟು 10 is equal to 110 ಮೀಟರ್ ಸ್ಕ್ವೇರ್. ಇದು ಇನ್ನರ್ ಕರ್ವ್ ಸರ್ಫೇಸ್ ಏರಿಯಾ ಆಫ್ ವೆಲ್. ಈಗ ಅವರು ಎರಡನೇದು ಏನು ಕೇಳಿದ್ದಾರೆ? ದ ಕಾಸ್ಟ್ ಆಫ್ ಪ್ಲಾಸ್ಟರಿಂಗ್ ದಿಸ್ ಕರ್ವ್ ಸರ್ಫೇಸ್ ಏರಿಯಾ ಅಟ್ ಎ ರೇಟ್ ಆಫ್ ₹40 ಪರ್ ಮೀಟರ್ ಸ್ಕ್ವೇರ್. ಅಂದರೆ ಈಗ ಇದನ್ನು ವೆಲ್ ಅಂತ ಅಂದ್ಕೊಳ್ಳೋಣ. ಇದನ್ನ ನಾವು ಕರ್ವ್ ಸರ್ಫೇಸ್ ಏರಿಯಾ, ಇನ್ನರ್ ಕರ್ವ್ ಸರ್ಫೇಸ್ ಏರಿಯಾ ಕಂಡುಹಿಡಿದಿದ್ವಿ. ಈಗ ಇದನ್ನು ಪ್ಲಾಸ್ಟರಿಂಗ್ ಮಾಡುವಂಥದ್ದು, ಇದನ್ನು ಕರ್ವ್ ಸರ್ಫೇಸ್, ಅದು ಎಷ್ಟು ರೂಪಾಯಿ ಖರ್ಚಾಗುತ್ತೆ? ₹40 ಪರ್ ಮೀಟರ್ ಸ್ಕ್ವೇರ್. ಇವಾಗ ನಾವು ಕಾಸ್ಟ್ ಆಫ್ ಪ್ಲಾಸ್ಟರಿಂಗ್, ನಾವು ಕಾಸ್ಟ್ನ ಹೇಗೆ ಕಂಡುಹಿಡಿತೀವಿ? ಏರಿಯಾ ಇಂಟು ರೇಟ್. ಆವಾಗ ನಮಗೆ ಕಾಸ್ಟ್ ಸಿಗುತ್ತೆ. ಏರಿಯಾ ನಮಗೆ ಇಲ್ಲಿದೆ ನೋಡಿ, 110 ಮೀಟರ್ ಸ್ಕ್ವೇರ್ ಇದೆ. ರೇಟ್ ಎಷ್ಟಿದೆ? ₹40 ಪರ್ ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ. ನಮಗೀಗ ಆನ್ಸರ್ ರುಪೀಸಲ್ಲಿ ಬರುತ್ತೆ. 110 ಇಂಟು 40 ಅಂದರೆ ₹40
4400. ಅದರದ್ದು ಕಾಸ್ಟ್ ಆಫ್ ಪ್ಲಾಸ್ಟ್ರಿಂಗ್, ಆ ವೆಲ್ಲನ್ನು ನಾವು ಫುಲ್ ಪ್ಲಾಸ್ಟರ್ ಮಾಡಬೇಕಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ? 4400 rupees ಆಗುತ್ತೆ. ಥ್ಯಾಂಕ್ ಯು.